ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಈ ತಿಂಗಳಿನ ಒಂದು ಸುಂದರವಾದಂಥ ವಾಗ್ದಾನದೊಟ್ಟಿಗೆ ನಾನು ನಿಮ್ಮೊಂದಿಗೆ ಭೇಟಿಯಾಗಲು ದೇವರು ಕೃಪೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ನೋಡಿ, ಇವತ್ತು ದೇವರು ಈ ತಿಂಗಳಿನ ಒಂದು ಕೊಟ್ಟಂಥ ಒಂದು ವಾಗ್ದಾನವು ಎಷ್ಟು ಒಂದು ಬಲವಾಗಿದೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಯಾಕಂದರೆ ಪ್ರತಿ ತಿಂಗಳು ಕೊಡುವಂಥ ವಾಗ್ದಾನವು ನಮ್ಮ ಜೀವಿತದಲ್ಲಿ ಪ್ರಾಮುಖ್ಯವಾಗಿದ್ದಾಗಿದೆ. ಇವತ್ತು ದೇವರು ಕೊಟ್ಟಂಥ ವಾಗ್ದಾನವನ್ನು ನಾವು ಧ್ಯಾನ ಮಾಡುವಂಥವರಾಗೋಣ. ಮೊದಲನೇದಾಗಿ ಒಂದು ಸಾಮುವೇಲ 17ನೇ ಅಧ್ಯಾಯ 45ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಇಲ್ಲಿ ಏನ್ ನಡೀತದೆ, ಈ ವಾಕ್ಯವನ್ನು ಓದೋಕ್ಕಿಂತ ಮುಂಚಿತವಾಗಿ ಇಲ್ಲಿ ಗೋಲ್ಯಾತ ಅನ್ನುವಂತ ಒಬ್ಬ ಫಿಲಿಷ್ಟನು ಈ ದೇವರು ನಂಬಿದಂತ ಇಸ್ರಾಯೇಲ್ ಜನಗಳನ್ನ ಶಪಿಸ್ತಾ ಇರ್ತಾನೆ, ಹೀಳಾಯಿಸ್ತಾ ಇರ್ತಾನೆ. ಆದ್ರೆ ಇಲ್ಲಿ ಎಷ್ಟೇ ಹೀಳಾಯಿಸಿದ್ರು ಇಸ್ರಾಯೇಲ್ ಜನಗಳು ಅವನ ನೋಡಿ, ಅವನ ಬಲವನ್ನ, ಅವನು ಕೂಗುವುದನ್ನ, ಅವನು ಗರ್ಜಿಸುವುದನ್ನ ನೋಡಿ ಅವನನ್ನ ಭಯ ಪಡ್ತಾ ಇರ್ತಾರ ನೋಡಿ. ಆದರೆ ಇಲ್ಲಿ ಒಬ್ಬ ದೇವರಿಗೆ ಭಯ ಪಡುವಂತ ಒಬ್ಬ ದಾವೀದನ ಕುರಿತಾಗಿ ಆ ಒಂದು 15 ವರ್ಷದ ಒಬ್ಬ ಬಾಲಕನು, ಈ 9 ಅಡಿ ಇರುವಂತ ಚಿಕ್ಕ ವಯಸ್ಸಿನಿಂದಲೇ ಯುದ್ಧವನ್ನು ಕಲಿತಂತ ಈ ಗೋಲಿಯಾತನನ್ನ ನಿರ್ಮೂಲನೆ ಮಾಡಲಿಕ್ಕೆ ದೇವರು ಈ ಬಾಲಕನನ್ನು ಉಪಯೋಗ ಮಾಡ್ತಾರೆ. ಆ ಬಾಲಕ ಯಾವ ರೀತಿ ಬರ್ತಾನೆ ನೋಡ್ರಿ, ವಾಕ್ಯವನ್ನು ಓದ್ಕೊಳ್ಳೋಣ. ಒಂದು ಸಾಮುವೇಲ 17ನೇ ಅಧ್ಯಾಯ 45ನೇ ವಚನ ನಾನು ನಿಮಗೋಸ್ಕರ ಓದ್ತೀನಿ ನೋಡ್ರಿ. ಆಗ ದಾವೀದನು ಅವನಿಗೆ, ನೀನು ಈಟಿ, ಕತ್ತಿ, ಬರ್ಚಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಈಳಾಯಿಸಿದಂತಹ ಸೇನಾಧೀಶ್ವರನು, ಇಸ್ರಾಯೇಲರ ಯುದ್ಧ ಭಟ್ಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಆಮೆನ್. ನೋಡ್ರಿ, ದೇವರು ಈ ತಿಂಗಳು ಕೊಡ್ತಿರುವಂತ ಒಂದು ಸುಂದರವಾದಂಥ ವಾಗ್ದಾನ ಏನಂದ್ರೆ, ನೀನು ಏನೇ ಒಂದು ಕೆಲಸ ಮಾಡೋದಕ್ಕೆ ಹೋದ್ರು, ಏನೇ ಒಂದು ಬಿಸ್ನೆಸ್ ಮಾಡೋದಕ್ಕೆ ಹೋದ್ರು, ಯಾವುದೇ ಒಂದು ಕಾರ್ಯಗಳನ್ನ ಮಾಡಬೇಕು ಅಂತ ಹೋದ್ರು, ದೇವರ ಹೆಸರಿನಲ್ಲಿ ಈ ತಿಂಗಳು ನೀನು ಹೋಗ್ಬೇಕಾದಾಗ ಆ ಕರ್ತನ ನಾಮವು ನಿನಗೆ ಜಯವನ್ನು ಕೊಡಲ್ಪಡುತ್ತದೆ. ಇವತ್ತು ಆತನು ಬಂದು ಆತನ ಚಿಕ್ಕ ವಯಸ್ಸಿನಿಂದ ಕಲ್ತಂತ ಕತ್ತಿಗಳಾಗಿರ್ಬೋದು, ಬರ್ಜಿಗಳಾಗಿರ್ಬೋದು, ಈಟಿಗಳಿಂದ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ, ಯುದ್ಧ ಮಾಡಲಿಕ್ಕೆ ಬರ್ತಾ ಇದ್ದಾನೆ ಗೋಲಿಯಾತ. ಆದರೆ ದೇವರನ್ನ ನಂಬಿದಂತ ಒಬ್ಬ ದಾವೀದನ ಜೀವಿತದಲ್ಲಿ ಏನಾಗ್ತದೆ ಅಂದ್ರೆ, ಆತನು ಸೇನಾಧೀಶ್ವರನಾದ ಜೀವವುಳ್ಳ ದೇವರ ನಾಮದೊಟ್ಟಿಗೆ ಆತನು ಬಂದು ಯುದ್ಧವನ್ನು ಮಾಡಲಿಕ್ಕೆ ಕಾಲಿಡ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಇದರಲ್ಲಿ ಏನ್ ನಾವು ತಿಳ್ಕೊಬೇಕಾಗಿರೋದಂದ್ರೆ, ಇಲ್ಲಿವರೆಗೂ ಎಷ್ಟೋ ಸಾರಿ ನಾವು ದೇವರ ಹೆಸರಿನಲ್ಲಿ ಯಾವುದೇ ಕಾರ್ಯಗಳನ್ನ ಮಾಡಲಿಕ್ಕೆ ನಾವು ಹೊರಟಿಲ್ಲ. ಇವತ್ತು ದೇವರ ನಾಮದಲ್ಲಿ ಯಾವುದೋ ಒಂದು ಬಿಸ್ನೆಸ್ ನಾವು ಮಾಡಲಿಕ್ಕೆ ಹೋಗೋದಿಲ್ಲ. ನಮ್ಮ ಜ್ಞಾನ ಇದೆ, ನಮಗೆ ಬಲ ಇದೆ, ನಮಗೆ ಸಾಮರ್ಥ್ಯ ಇದೆ, ನಮಗೆ ಶಕ್ತಿ ಇದೆ, ಜನರ ಬಲ ಇದೆ, ಅಧಿಕಾರದ ಬಲ ಇದೆ ಎಂಬುದಾಗಿ ನಾವು ಎಷ್ಟೋ ಸಾರಿ ಅಂದುಕೊಂಡು ನಾವೇ ಮೋಸ ಹೋಗಿದ್ದೀವಿ. ಆದರೆ ಇಲ್ಲಿ ದಾವೀದನು ದೇವರನ್ನೇ ಆತುಕೊಳ್ತಾ ಇದ್ದಾನೆ. ಕೀರ್ತನೆ 91ನೇ ಅಧ್ಯಾಯದಲ್ಲಿ ಹೇಳ್ತದೆ, ಆತನ ಮೊರೆ ಹೊಕ್ಕಿರುವವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರ್ತಾರೆ ಎಂಬುದಾಗಿ. ಇವತ್ತು ನೀನು ಯಾವಾಗ ದೇವರನ್ನೇ ಪ್ರತಿ ಕ್ಷಣದಲ್ಲೂ ಮೊರೆ ಇಡ್ತೀಯೋ, ಆತನನ್ನು ಆಶ್ರಯಿಸಿಕೊಳ್ತೀಯೋ, ದೇವರು ಹೇಳ್ತಾ ಇದ್ದಾರೆ, ಆತನ ಮಂದಿರದಲ್ಲಿ ಆತನ ನಿಮ್ಮನ್ನ ಸುರಕ್ಷಿತಪಡಿಸುವಂತನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ಈತನು ದೇವರ ಒಂದು ಫಲದಿಂದ ಕಾಲಿಡಬೇಕಾದಾಗ ಯಾರ ಕೈಲೂ ಸಾಯಿಸೋದಕ್ಕಾಗ್ದಲೇ, ನಿರ್ಮೂಲನೆ ಮಾಡೋದಕ್ಕಾಗ್ದಲೇ ಇದ್ದಂತ ಗೋಲಿಯಾತನನ್ನ ದೇವರ ನಾಮದೊಟ್ಟಿಗೆ ಬರುವಂತ ಈ ಒಂದು ದಾವೀದನು ಅವನನ್ನ ನಿರ್ಮೂಲನೆ ಮಾಡ್ತಾನೆ. ಇಲ್ಲಿ ನಾವೇನ್ ನೋಡ್ಬೇಕು ಅಂದ್ರೆ, ಪ್ರಿಯ ಸಹೋದರ ಸಹೋದರಿ, ಇಲ್ಲಿ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುವಂತ ದುಷ್ಟ ಆತ್ಮಗಳು, ನಿನ್ನ ಲೈಫಲ್ಲಿ ಕೆಲಸ ಮಾಡುವಂತ ಮಾಟ ಮಂತ್ರದ ಶಕ್ತಿಗಳು, ದುರಾತ್ಮನ ಕಾರ್ಯಗಳು, ನರಕದ ಆತ್ಮಗಳನ್ನ ನಿರ್ಮೂಲನೆ ಮಾಡಬೇಕಂದ್ರೆ, ನೀನು ಒಂದು ಸ್ಥಳಕ್ಕೆ ಹೋಗ್ತೀಯ, ಒಂದು ಕೆಲಸಕ್ಕೆ ಹೋಗ್ತೀಯ, ಇವತ್ತು ಏನೇ ಒಂದು ಕಾರ್ಯಗಳನ್ನ ಮಾಡಲಿಕ್ಕೆ ಹೋಗ್ಬೇಕಾದಾಗ, ನೀನು ದೇವರ ನಾಮದೊಟ್ಟಿಗೆ ನೀನು ಹೋಗ್ಬೇಕಾದಾಗಲೇನೆ ದೇವರು ನಿನ್ನ ಪರವಾಗಿ ಯುದ್ಧವನ್ನು ಮಾಡ್ತಾನೆ. ಇವತ್ತು ದೇವ ವಾಕ್ಯ ನೋಡ್ರೆ, ಮುಂದಿನ ವಾಕ್ಯ ಏನ್ ಹೇಳ್ತದೆ, ಆತನು ಇವತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿದ್ದಾನೆ. ನೀನು ಯಾವಾಗ ದೇವರ ನಾಮದೊಟ್ಟಿಗೆ ನೀನು ಹೋಗ್ತೀಯೋ ಆ ಕ್ಷಣದಲ್ಲೇ ದೇವರು ಆ ನಿನ್ನ ಎಲ್ಲಾ ವಿರೋಧಿಗಳನ್ನ ನಿನ್ನ ಕೈಗೆ ಒಪ್ಪಿಸಲ್ಪಡ್ತಾನೆ. ನೀನು ಹೋಗುವಂತ ಕೆಲಸವನ್ನ ಸಕ್ಸಸ್ ಮಾಡುವಂತೆ ಮಾಡ್ತಾನೆ. ಇವತ್ತು ನೀನು ಏನೇ ಒಂದು ಮಾಡ್ಬೇಕಂದ್ರೂ, ಒಂದು ಕೆಲಸ, ಬಿಸ್ನೆಸ್, ಒಂದು ಮನೆ ವಿಷಯಗಳಾಗಿರ್ಬೋದು, ಏನೇ ಒಂದು ವ್ಯವಹಾರ ಮಾಡ್ಬೇಕಂದ್ರೂ, ಯಾವುದೇ ಒಂದು ಕೃತಾದ ಕಾರ್ಯಗಳನ್ನ ಮಾಡ್ಬೇಕಂದ್ರೂ, ನೀನು ದೇವರ ನಾಮದೊಟ್ಟಿಗೆ ಹೋದಾಗ ಅಲ್ಲಿರುವಂತಹ ದುರಾತ್ಮಗಳೆಲ್ಲವೂ ಅಡಗಿಳಿಸಲ್ಪಡುತ್ತದೆ. ಈ ತಿಂಗಳು ದೇವರು ಹೇಳ್ತಾ ಇರುವಂತಹ ಒಂದು ಮಾತೇನೆಂದ್ರೆ, ನೀನು ದೇವರ ನಾಮವನ್ನ ಅರಿತುಕೊಂಡು ನೀನು ಹೋಗುವಾಗ, ದೇವರ ನಾಮವನ್ನ ತಿಳಿದುಕೊಂಡಾಗ ನಿನ್ನ ದೇವರು ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆಗಳನ್ನು ತರಲಿಕ್ಕಿದ್ದಾನೆ. ನೀನು ನಂಬಲಿಕ್ಕಿದೆಯಾ?
ನೋಡ್ರಿ ಪ್ರಿಯ ಸಹೋದರ ಸಹೋದರಿ, ಕೀರ್ತನೆ 20ನೇ ಅಧ್ಯಾಯ 7 ಮತ್ತು 8ನೇ ವಚನದಲ್ಲಿ ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ಅಂದ್ರೆ ಅವ್ರಿಗಿರುವಂತ ಅಧಿಕಾರಗಳಲ್ಲಿ, ಸ್ಥಾನಮಾನಗಳಲ್ಲಿ ಜನಗಳು ಹೆಚ್ಚಳ ಪಡ್ತಾರೆ. ಆದರೆ ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿ ಹೆಚ್ಚಳ ಪಡ್ತೀವಿ. ಯೆಹೋವನಲ್ಲಿ ನಾವು ಹೆಚ್ಚಳ ಪಡುವಂತರಾಗಿರ್ಬೇಕು. ಪ್ರಿಯ ಸಹೋದರ ಸಹೋದರಿ, ನಮಗೆ ಎಷ್ಟೇ ಬಲ ಇದ್ದರೂ, ಎಷ್ಟೇ ಜನರ ಒಂದು ಬೆಂಬಲ ಇದ್ರೂ ನಮ್ಮ ದೇವರನ್ನು ಮಾತ್ರನೇ ಆಶ್ರಯಿಸಿಕೊಂಡಿರಬೇಕು. ಅವಾಗಲೇ ನಾವು ಬೀಳದಂತೆ ದೇವರು ಕಾಪಾಡ್ತಾನೆ. ನಾವು ಯಾವಾಗ ನಮ್ಮ ಜ್ಞಾನ, ನಮ್ಮ ಬಲ, ನಮ್ಮ ಸಾಮರ್ಥ್ಯ ಎಂಬುದಾಗಿ ನೋಡ್ತೀವೋ ಅವಾಗ್ಲೇನೆ ನಾವು ಬಿದ್ದು ಹೋಗುವಂತವರಾಗಿದ್ದೀವಿ. ಈ ತಿಂಗಳು ದೇವರು ಹೇಳ್ತಾ ಇರುವಂತ ಒಂದು ಸಂದೇಶ ಏನಂದ್ರೆ, ನೀನು ಈ ತಿಂಗಳು ಏನೇ ಮಾಡಲಿಕ್ಕೆ ಹೋದ್ರೂ ನಿನ್ನ ದೇವರ ನಾಮದೊಟ್ಟಿಗೆ ಹೆಸರಿನಟ್ಟಿಲಿ ನೀನು ಹೋಗಬೇಕು. ನೋಡ್ರಿ, ಮುಂದಿನ ವಾಕ್ಯ ಹೇಳ್ತದೆ, ನನ್ನಲ್ಲಿ ಅವರು ಬಿದ್ದು ಹೋಗಿದ್ದಾರೆ, ನಾನಾದರೂ ಎದ್ದು ನಿಂತಿದ್ದೇನೆ. ಯಾರು ದೇವರ ಮೇಲೆ, ದೇವರ ನಾಮವನ್ನು ಹೆಸರಿಡಿದು ಹೋಗ್ತಾರೋ, ದೇವರ ನಾಮದೊಟ್ಟಿಗೆ ಅವರು ಹೇಳಿ ಹೋಗ್ತಾರೋ, ಇವತ್ತು ಜೀವಿತದಲ್ಲಿ ಬಿದ್ದಂಥವರು ಎಬ್ಬಿಸಲ್ಪಡ್ತಾರೆ. ಅವರು ಬೀಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಿನ್ನ ಬಿಸ್ನೆಸ್ ಅಲ್ಲಿ ಬಿದ್ದೋಗಿರ್ಬೋದು, ನಿನ್ನ ವ್ಯವಹಾರದಲ್ಲಿ ಬಿದ್ದೋಗಿರ್ಬೋದು, ನಿನ್ನ ಸೇವೆಯಲ್ಲಿ ಬಿದ್ದೋಗಿರ್ಬೋದು, ನಿನ್ನ ಕುಟುಂಬದ ವಿಷಯದಲ್ಲಿ ಬಿದ್ದೋಗಿರ್ಬೋದು. ಆದರೆ ನೀನು ಯಾವಾಗ ದೇವರ ನಾಮದೊಟ್ಟಿಗೆ ನೀನು ಹೋಗ್ತೀಯೋ ಆವಾಗ ದೇವರು ಹೇಳ್ತಾರೆ, ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಇವತ್ತು ವಾಕ್ಯ ಹೇಳ್ತದೆ, ನೀನು ಒಂದು ಮನೆಗೆ ಹೋಗುವುದಾದರೆ ಆ ಮನೆಯ ಬಲಿಷ್ಠನನ್ನು ನೀನು ಕಟ್ಟಾಕದೆ ಹೋಗುವುದಾದ್ರೆ ಆ ಮನೆಯನ್ನೇ ಹೇಗೆ ಸುಳ್ಕೊಳ್ತೀಯ? ನೀನು ಯಾವಾಗ ಒಂದು ಬಲಿಷ್ಠನನ್ನ ಕಟ್ಟಾಕಲ್ಪಡ್ತೀಯೋ ಆಗ ಆ ಮನೆಯಲ್ಲಿರುವಂತ ಎಲ್ಲವನ್ನ ನೀನು ಸುಳ್ಕೊಳ್ಳೋಕ್ಕಾಗ್ತದೆ. ಇವತ್ತು ನಾನು ಯಾವುದೇ ಒಂದು ಸೇವೆಗೆ ಹೋಗ್ಬೇಕಾದ್ರೂ ಹೊರಗಡೆ ನಾನು ಇದೇ ಪ್ರಾರ್ಥನೆ ಮಾಡೋದು, ಸ್ವಾಮಿ ಅಲ್ಲಿನ ಹೋಗುತ್ತಿರುವಂತಹ ಪಟ್ಟಣದಲ್ಲಿ, ಆ ಮನೆಯಲ್ಲಿ ಕೆಲಸ ಮಾಡುವಂತಹ ಬಲಿಷ್ಠ ಆತ್ಮವನ್ನ ಯೇಸುವಿನ ನಾಮದಲ್ಲಿ ನಾನು ಬಂಧಿಸ್ತಾ ಇದ್ದೇನೆ ಎಂಬುದಾಗಿ ಹೇಳಿ ದೇವರ ಹೆಸರಿನಲ್ಲಿ, ಅಪ್ಪ ನಾನು ಹೋಗ್ತಾ ಇದ್ದೀನಿ, ನೀನು ನನ್ನ ಜೊತೆಯಲ್ಲಿ ಬಂದು ಅದ್ಭುತಗಳನ್ನು ಮಾಡು, ಈ ಸೇವೆಯಲ್ಲಿ ನಡೆಸಿಕೊಡು, ನನಗೆ ಹೊಸ ಆತ್ಮಗಳನ್ನು ಕೊಡು, ಆ ಜನಗಳಿಗೆ ಬಿಡುಗಡೆ ಕೊಡು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಿ ಹೋದಾಗ ಅಲ್ಲಿ ಅದ್ಭುತಗಳನ್ನು ದೇವರು ನಡೆಸ್ತಾನೆ, ಹೊಸ ಆತ್ಮಗಳನ್ನು ಕೊಡಲ್ಪಡ್ತಾನೆ, ಅಲ್ಲಿ ಎಷ್ಟೋ ಜನಗಳಿಗೆ ಬಿಡುಗಡೆಯನ್ನು ಆಗುವಂತೆ ದೇವರು ಮಾಡ್ತಾನೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನನ್ನ ಜೀವಿತದಲ್ಲಿ ನಾನು ದೇವರ ನಾಮವನ್ನು ಹೇಳಿ ಹೋಗುವಂತ ಪ್ರತಿ ಸ್ಥಳದಲ್ಲೂ ಸಹ ದೇವರು ನನಗೆ ಸೋಲನ್ನು ಕೊಟ್ಟೇ ಇಲ್ಲ, ಜಯವನ್ನು ಕೊಟ್ಟಿದ್ದಾನೆ. ಇವತ್ತು ನಿನ್ನ ಜೀವಿತದಲ್ಲೂ ಅಷ್ಟೇ, ನೀನು ಯಾವಾಗ ದೇವರ ನಾಮವನ್ನು ಹೇಳಿಕೊಂಡು ಹೋಗ್ತೀಯೋ ಆಗಲೇ ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತದೆ. ಇದುವರೆಗೂ ನಿನ್ನ ಲೈಫಲ್ಲಿ ಕೆಲಸ ಮಾಡ್ತಿರುವಂತ ಒಂದು ದುಷ್ಟ ಆತ್ಮಗಳು, ದುರಾತ್ಮಗಳು, ನರಕದ ಆತ್ಮಗಳು, ಬಲಿಷ್ಠ ಆತ್ಮಗಳು, ಆಕಾಶ ಮಂಡಲದ ಆತ್ಮಗಳು, ಮಾಟ ಮಂತ್ರದ ಕಾರ್ಯಗಳು ಯಾವುದರಿಂದ ನಿನ್ನ ಕೈಲಿ ಜಯ ಹೊಂದೋದಕ್ಕೆ ಆಗ್ತಾ ಇಲ್ವೋ, ಇನ್ನು ಮುಂದೆ ನೀನು ದೇವರ ಹೆಸರಿನಲ್ಲಿ ನೀನು ಕಾಲಿಡುವುದಾದರೆ ಆ ಕರ್ತನು ನಿನ್ನ ಜೀವಿತದಲ್ಲಿ ಒಂದು ಹೊಸ ಅದ್ಭುತಗಳನ್ನು ಮಾಡಲಿಕ್ಕಿದ್ದಾನೆ, ಆ ದುರಾತ್ಮ ದುಷ್ಟ ಶಕ್ತಿಗಳನ್ನ ಲಯ ಮಾಡಲಿಕ್ಕಿದ್ದಾನೆ. ನೀನು ನಂಬುತ್ತೀಯಾ? ಈ ತಿಂಗಳು ಇನ್ನು ಮುಂದೆ ಇದು ಮಾಡು. ಈ ತಿಂಗಳು ನೀನು ಇದನ್ನ ಕಾಲಿಡು. ದೇವರ ಹೆಸರಿನಲ್ಲಿ ಈ ತಿಂಗಳು ಪೂರ್ತಿ ಎಲ್ಲೇ ಹೋಗ್ಬೇಕಾದ್ರೂ ದೇವರ ಹೆಸರಿನಲ್ಲಿ ಹೋಗು. ನಿನ್ನ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡೋಣ. ಈ ತಿಂಗಳಿನ ವಾಗ್ದಾನವನ್ನ ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು ನೀವು ಪ್ರಾರ್ಥನೆ ಮಾಡ್ರಿ. ಥ್ಯಾಂಕ್ ಯು ಲಾರ್ಡ್. ದೇವರೇ, ಈ ಸಮಯದಲ್ಲಿ ರಾಜ, ಯಾರೆಲ್ಲ ರಾಜ ಕರ್ತನೆ ತಮ್ಮ ಹೃದಯಗಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ರು, ಅವರ ಜೀವಿತದ ಒಂದು ಬದಲಾವಣೆಗಳು ಉಂಟಾಗಲಿ ರಾಜನೇ. ಅವರ ಜೀವಿತದಲ್ಲಿ ರಾಜ ಒಂದು ವ್ಯತ್ಯಾಸಗಳು ಬರಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ದೇವರೇ, ನಿನ್ನ ಹೆಸರನ್ನ ಹೇಳಿ ದೇವರೇ, ಕೆಲಸ ಕಾರ್ಯಗಳಾಗಿರ್ಬೋದು, ಯಾವುದೇ ಒಂದು ಸ್ಥಳಕ್ಕಾಗಿರ್ಬೋದು, ಯಾವುದೇ ಒಂದು ಬಿಸ್ನೆಸ್ ಆಗಿರ್ಬೋದು, ಯಾವುದೇ ಒಂದು ವ್ಯವಹಾರಗಳಾಗಿರ್ಬೋದು, ಏನೇ ಒಂದು ಕಾರ್ಯಗಳನ್ನ ಮಾಡಲಿಕ್ಕೆ ಹೋದಾಗಲು ಅವರಿಗೆ ನಿನ್ನ ಜೊತೆ ಇದು ಕಾದು ಪರಿಪಾಲಿಸು ಸ್ವಾಮಿ. ಈ ತಿಂಗಳು ಪೂರ್ತಿ ರಾಜ ಎಲ್ಲ ಅನಾರೋಗ್ಯಗಳಿಂದ ರಾಜ ದೇವರೇ ಬೇರ್ಪಡಿಸು ಸ್ವಾಮಿ. ದೇವರಿಗೆ ಯಾವುದೇ ರೋಗದಲ್ಲಿ ಬೀಳದಂತೆ, ಯಾವುದೇ ಸಾಲಗಳಲ್ಲಿ ಬೀಳದಂತೆ, ಯಾವುದೇ ಬಾಧೆಗಳಲ್ಲಿ, ನೋವುಗಳಲ್ಲಿ ರಾಜ ಬೇನೆಗಳಲ್ಲಿ ಬಿದ್ದು ಹೋಗದಂತೆ ನಿನ್ನ ರಕ್ತ ಕೋಟೆಗಳಲ್ಲಿ ಅವನ್ನ ಮರೆ ಮಾಡಿ ರಕ್ಷಿಸು ಕರ್ತಾನೆ. ಪ್ರತಿಯೊಬ್ಬೊಬ್ಬರನ್ನ ನೀನು ಆಶೀರ್ವದಿಸು, ಪ್ರತಿಯೊಬ್ಬೊಬ್ಬರನ್ನ ರಾಜ ಅಭಿವೃದ್ಧಿಪಡಿಸು, ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಪರಲೋಕದ ಕಾರ್ಯಗಳಲ್ಲಿ ನಿನ್ನ ಹಸ್ತವು, ನಿನ್ನ ಆಡಳಿತದ ಕೆಳಭಾಗದಲ್ಲಿ ಅವರು ಜೀವಿಸುವಂತೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನೀನು ಅದ್ಭುತಗಳನ್ನು ಜರುಗಿಸಿದ್ದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬೊಬ್ಬರನ್ನು ನಾನು ಆಶೀರ್ವದಿಸು ದೇವರೇ. ಪ್ರತಿಯೊಬ್ಬರು ಈ ವಾಕ್ಯಗಳನ್ನು ಕೇಳುವಂಥವರು ಈ ಸಂದೇಶದ ಆಶೀರ್ವಾದಗಳನ್ನು ದೇವರೇ ಪರಿಪೂರ್ಣವಾಗಿ ಹೊಂದಿಕೊಳ್ಳಲಿಕ್ಕೆ ಕರ್ತನೆ. ಪ್ರತಿಯೊಬ್ಬೊಬ್ಬರನ್ನು ನೀನು ಮುಟ್ಟಿ ಆಶೀರ್ವದಿಸು. ಅವ್ರಿಗಿರುವಂಥ ಎಲ್ಲಾ ಕೊರತೆಗಳು ತೆಗೆಯಲ್ಪಡಲಿ, ಬಂಜೆತನಗಳು ನೀಗಲಿ ಕರ್ತನೆ. ಮದುವೆಗಿರುವಂಥ ಅಡ್ಡೆ ತಡೆಗಳೆಲ್ಲ ಯೇಸುವಿನ ನಾಮದಲ್ಲಿ ಒಡ್ಡೆದಾಕಲ್ಪಡಲಿ. ಇವರ ಜೀವಿತದಲ್ಲಿ ಕೆಲಸ ಮಾಡುವಂತ ಎಲ್ಲ ದೇವರೇ ನರಕದ ಆತ್ಮಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈಗ ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ ದೇವರ, ಅದ್ಭುತಗಳನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರಪ್ಪ. ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸು. ಅವರ ಬಿಸ್ನೆಸ್ಗಳನ್ನ, ಅವರ ವ್ಯವಹಾರಗಳನ್ನ, ಅವರ ಪ್ರತಿಯೊಂದೊಂದು ಕಾರ್ಯಗಳನ್ನ ಸಮೃದ್ಧಿಪಡಿಸಿ ಕರ್ತನೆ ದೇವರಿಗೆ. ಮಾಡಿದ್ದಕ್ಕಾಗಿ ಸ್ತೋತ್ರ
ದೇವರೇ, ಅವರ ವಿರುದ್ಧವಾಗಿ ಕಲ್ಪಿಸುವಂತ ಎಲ್ಲ ಆಯುಧಗಳು ನಾಶವಾಗಲಿ, ಎಲ್ಲ ಬಲಿಷ್ಠನ ಕಾರ್ಯಗಳು ನಾಶವಾಗಲಿ. ಇವರೆಲ್ಲಿ ಕಾಲಿಡ್ತಾರೋ ಅಲ್ಲೆಲ್ಲ ರಾಜ ಜಯವನ್ನು ಕೊಡು ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತೇನೆ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲ್ಪಡಲಿ.